ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಏನಿವತ್ತು ರೆಡಿಯಾಗಿ ಬಂದಿದ್ದಾಳಲ್ಲ ಅಂತ ಅನ್ಕೋಬೇಡಿ. ಇವತ್ತು ಶುಕ್ರವಾರ ದೇವಸ್ಥಾನಕ್ಕೆ ಹೋಗಿದ್ದೆ, ಅದಕ್ಕೆ ಈ ಥರ. ಮತ್ತು ಇವತ್ತು ಏನು ಅಂತಂದರೆ ಡಿಫ್ರೆಂಟ್ ಆಗಿ ಒಂದು ಪಾಯಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಯ್ಯೋ ಪಾಯಸನ ಅಂತ ಅಂದ್ಕೋಬೇಡಿ. ಪಾಯಸ ಅಂದರೆ ಒಂದು ಡಿಫ್ರೆಂಟ್ ಆಗಿರೋ ಒಂದು ಐಟಮ್ ಯೂಸ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಅದೇನು ಅಂತಂದರೆ ಸೋಯಾ ಚಂಕ್ಸ್ ಯೂಸ್ ಮಾಡಿಕೊಂಡು ಖಾರ ಐಟಮ್ಗಳು ಮಾಡೋದನ್ನು ನೋಡಿರ್ತೀರ, ಮಸಾಲೆ ಐಟಮ್ಗಳು ಮಾಡೋದನ್ನು ನೋಡಿರ್ತೀರ, ಬಿರಿಯಾನಿ ಮಾಡೋದನ್ನು ನೋಡಿರ್ತೀರ. ಆದರೆ ಸ್ವೀಟ್ ಐಟಮ್ ಯಾರೂ ಅಷ್ಟು ಮಾಡಿರೋಕ್ಕೆ ಚಾನ್ಸಸ್ ಇಲ್ಲ ಅನಿಸುತ್ತೆ, ನಾನೆಲ್ಲೂ ನೋಡಿಲ್ಲ. ಅದಕ್ಕೆ ಇವತ್ತು ನಾನೊಂದು ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಸಾಬುದಾನನ ಯೂಸ್ ಮಾಡ್ತಿದ್ದೀನಿ. ಡಿಫ್ರೆಂಟ್ ಆಗಿರುತ್ತೆ, ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಬನ್ನಿ ಯಾವ ಥರ ಮಾಡ್ತಾಯಿದ್ದೀನಿ ಅಂತ ನೋಡೋಣ. ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ. ಫಸ್ಟು ಸ್ವಲ್ಪ ಗೋಡಂಬಿ ಮತ್ತು ದ್ರಾಕ್ಷಿ ಹುರಿದು ತೆಗೆದಿಟ್ಕೊಳ್ಳೋಣ. ಗೋಡಂಬಿ ಸ್ವಲ್ಪ ಕಲರ್ ಚೇಂಜ್ ಆಗಕ್ಕೆ ಸ್ಟಾರ್ಟ್ ಆಗಿದ ತಕ್ಷಣ ಸ್ವಲ್ಪ ದ್ರಾಕ್ಷಿ ಹಾಕ್ತಾಯಿದ್ದೀನಿ. ಇದನ್ನು ತೆಗಿಯೋಣ. ಇವಾಗ ಇದು ರೆಡಿಯಾಗಿದೆ, ತೆಗಿಯೋಣ. ಗೋಡಂಬಿ ದ್ರಾಕ್ಷಿ ಹುರಿದಿರೋ ತುಪ್ಪದಲ್ಲೇ ಡೈರೆಕ್ಟಾಗಿ ಸೋಯಾ ಚಂಕ್ಸು ನಾನು ಬಿಸಿ ನೀರು ಹಾಕ್ಬಿಟ್ಟು ಒಂದು 5-10 ನಿಮಿಷ ಸೋಕ್ ಮಾಡಿ, ಆಮೇಲೆ ಆ ನೀರನ್ನೆಲ್ಲ ಹಿಂಡಿ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಈ ತುಪ್ಪಕ್ಕೆ ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಹುರ್ಕೊಳ್ಳೋಣ. ಜಾಸ್ತಿ ಗೋಲ್ಡನ್ ಕಲರ್ ಆಗಬೇಕು ಅಂತ ಏನಿಲ್ಲ, ಲೈಟಾಗಿ ಹುರ್ಕೊತಾ ಇದ್ದೀನಿ. ಯಾಕೆಂದರೆ ಅದು ಏನೋ ಒಂಥರ ಸಪ್ಪೆ ಸಪ್ಪೆ ಅನ್ಸುತ್ತಲ್ವಾ, ಅದು ತುಪ್ಪದಲ್ಲಿ ಹುರ್ಕೊಂಡ್ರೆ ಅದು ಗೊತ್ತಾಗಲ್ಲ. ಅದಕ್ಕೆ ಒಂದು 2-3 ನಿಮಿಷ ಇದು ಹುರ್ಕೊಂಡಿದ್ದೀನಿ ಚೆನ್ನಾಗಿ. ಕಲರ್ ಏನೂ ಚೇಂಜ್ ಆಗಿಲ್ಲ, ಹಂಗೆ ಇದೆ. ಮೀಡಿಯಮ್ ಫ್ಲೇಮಲ್ಲಿ ಹಾಕ್ಕೊಂಡು ಒಂದು 2-3 ನಿಮಿಷ ಹುರ್ಕೊಂಡಿದ್ದಷ್ಟೇ. ಇವಾಗ ನಾವು ಸೋಕ್ ಮಾಡಿರೋ ಸಾಬುದಾನ ತೊಳೆದು ಸೋಕ್ ಮಾಡಿ ಇಟ್ಕೊಂಡಿರೋದು, ಅದಕ್ಕೆ ಆ ನೀರು ಸಮೇತ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರು ಎಕ್ಸ್ಟ್ರಾ ಹಾಕ್ತಾಯಿದ್ದೀನಿ, ಅದು ಬೇಯಕ್ಕಷ್ಟೇ, ಅದು ಬೇಯಲಿ. ಸೋಯಾ ಚಂಕ್ಸು ಸಾಬುದಾನ ಚೆನ್ನಾಗಿ ಬೆಂದಿದೆ. ನಾನು ಫಸ್ಟ್ ಹಾಕಿರೋ ಪಾತ್ರೆ ಸ್ವಲ್ಪ ಚಿಕ್ಕದಾಗಿತ್ತು, ಅದರಲ್ಲಿ ಮಾಡೋಕ್ಕಾಗಲ್ಲ ಅಂತ ಪಾತ್ರೆ ಚೇಂಜ್ ಮಾಡಿದೆ. ಈಗ ನಾನು ಇದಕ್ಕೆ ಬೆಲ್ಲ ಹಾಕಿದ್ದೀನಿ. ಬೆಲ್ಲದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೆ ಸ್ವೀಟು ಚೆನ್ನಾಗಿ ಹಿಡಿಬೇಕು, ಚೆನ್ನಾಗಿ ಕುದಿಸ್ಬೇಕು. ಅದೇನೆ, ನಿಮಗೆ ಬೆಲ್ಲದ ಬದಲಾಗಿ ಬೇಕು ಅಂದರೆ ಸಕ್ಕರೆ ಕೂಡ ಯೂಸ್ ಮಾಡ್ಬೋದು. ನಾನು ಸ್ವಲ್ಪ ಹೆಲ್ತಿಯಾಗಿರಲಿ ಅಂತ ಬೆಲ್ಲ ಯೂಸ್ ಮಾಡಿದ್ದು. ಬೆಲ್ಲ ಎಲ್ಲ ಕರಗಿ ಚೆನ್ನಾಗಿ ಕುದಿ ಬಂತು, ಎಲ್ಲ ಸೆಟ್ ಆಗಿದೆ. ಇವಾಗ ಇದಕ್ಕೆ ನಾನು ಕಾಯಿಸಿಟ್ಕೊಂಡಿರೋ ಹಾಲು ಸೇರಿಸ್ತಾ ಇದ್ದೀನಿ. ಹಾಲು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ಕಾಯಿಸಿರೋ ಹಾಲು ಹಾಕಿದ್ದಕ್ಕೆ ಜಾಸ್ತಿ ಹೊತ್ತು ಕುದಿಸ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಇನ್ನೂ ಇದು ತಣ್ಣಗೆ ಆಗ್ತಾ ಆಗ್ತಾ ಇನ್ನೂ ಗಟ್ಟಿ ಆಗುತ್ತೆ ಸಾಬುದಾನ ಹಾಕಿದ್ದಕ್ಕೆ. ಅದಕ್ಕೆ ಕುದಿ ಬರೋಕ್ಕೆ ಸ್ಟಾರ್ಟ್ ಆಗಿದ ತಕ್ಷಣ ಸ್ಟವ್ ಆಫ್ ಮಾಡ್ಕೊಂಬಿಡ್ಬೋದು. ಕುದಿ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ನಾನು ಇವಾಗ ಏಲಕ್ಕಿ ಪೌಡ್ರ್ ಹಾಕ್ತಾಯಿದ್ದೀನಿ. ನಾವು ಹುರಿದು ಇಟ್ಕೊಂಡಿದ್ವಲ್ವ ಗೋಡಂಬಿ ಮತ್ತು ದ್ರಾಕ್ಷಿ, ಅದನ್ನು ಸೇರಿಸ್ತಾ ಇದ್ದೀನಿ. ಕುದಿ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಸೈಡಲ್ಲಿ ಲೈಟಾಗಿ ಕುದಿ ಬರೋಕ್ಕೆ ಸ್ಟಾರ್ಟ್ ಆಗಿತ್ತು, ಅದಕ್ಕೆ ನಾನು ಸ್ಟವ್ ಆಫ್ ಮಾಡ್ಕೊಂಬಿಟ್ಟೆ. ಪಾಯಸ ಚೆನ್ನಾಗಿ ಬಂದಿದೆ. ಇನ್ನು ಟೇಸ್ಟಿಂಗ್ ಟೈಮು, ಟೇಸ್ಟ್ ನೋಡಬೇಕು ಹೆಂಗೆ ಯಾವ ಥರ ಬಂದಿದೆ ಅಂತ. ಹಿಂಗೆ ಸೋಯಾ ಚಂಕ್ಸ್ದು ಪಾಯಸ ರೆಡಿಯಾಗಿದೆ. ಇವತ್ತು ಮಾಡಿರೋ ಸೋಯಾ ಚಂಕ್ಸ್ದು ಪಾಯಸ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ನಾನು ಟೇಸ್ಟ್ ನೋಡಿದೆ, ಟೇಸ್ಟ್ ಚೆನ್ನಾಗಿದೆ. ಹೆಂಗೆ ಅಂತಂದರೆ ಅದಕ್ಕೆ ಸ್ವಲ್ಪ ಸ್ವೀಟ್ ಹಿಡಿಯೋದು ಸ್ವಲ್ಪ ಕಷ್ಟನೇ. ಆದರೆ ಬ್ರೆಡ್ಡೆಲ್ಲ ನಾವು ಕಟ್ ಮಾಡಿ ಇಟ್ಕೊಂಡ್ರೆ ಅದು ಹೆಂಗಿರುತ್ತೆ ಆ ಥರ ಇದೆ. ಟ್ರೈ ಮಾಡಿ ನೋಡಿ, ಎಲ್ರಿಗೂ ಇಷ್ಟ ಆಗುತ್ತೆ. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗೋದಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನನ್ನನ್ನು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋ ತನಕ ಬಾಯ್.